ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. 2025ರ ನವರಾತ್ರಿ ಹಬ್ಬ ಆರಂಭ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ವಿಜಯದಶಮಿ ಬರಲಿಕ್ಕಿದೆ. ಸೊ ನವರಾತ್ರಿಯಲ್ಲಿ ನಾವು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಆಚರಿಸುವಂಥ ಹಬ್ಬ ಅಂತೇಳಿ ಹೇಳಿದರೆ ಹೊಸ ಅಕ್ಕಿಯ ಊಟ ಅಂತೇಳಿ ಹೇಳಿ ಇದನ್ನೆಲ್ಲರೂ ಮನೆಯವರೆಲ್ಲ ಸೇರಿ ನಾವು ಜೊತೆಯಲ್ಲಿ ಸವಿತೇವೆ, ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಸೊ ಅದೇ ಒಂದು ವಿಷಯವನ್ನು ತಿಳಿಸ್ಲಿಕ್ಕಾಗಿ ನಾನಿವತ್ತು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನಮ್ಮ ಮನೆಯಲ್ಲಿ ನಾವು ಈ ಒಂದು ಹೊಸ ಅಕ್ಕಿಯ ಊಟದ ಒಂದು ಸಂಭ್ರಮಾಚರಣೆಯನ್ನು ಯಾವ ರೀತಿ ಮಾಡಿದ್ವಿ, ಯಾವ ರೀತಿ ಇದನ್ನು ನಾವು ಆಚರಿಸಿದ್ವಿ, ಏನೇನೆಲ್ಲ ಮಾಡಿದ್ವಿ, ಇದನ್ನೆಲ್ಲವನ್ನು ನಿಮಗೆ ತಿಳಿಸ್ಲಿಕ್ಕಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೊಸ ಅಕ್ಕಿಯ ಊಟ ಅಂತೇಳಿ ಹೇಳಿದರೆ ಆ ಹೆಸರೇ ತಿಳಿಸ್ತದೆ. ಊಟ ಅಂತೇಳಿ ಹೇಳಿದರೆ ಬಹಳಷ್ಟು ಒಂದು ಐಟಮನ್ನು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಸವಿಯುವಂತಹ ಒಂದು ಸಂತಸ ಈ ಒಂದು ದಿನ ನಮ್ಮೆಲ್ಲರಲ್ಲಿ ಕೂಡ ಮನೆ ಮಾಡ್ತದೆ. ನಾವು ಮೊದಲಿಗೆ ಗದ್ದೆಯಿಂದ ತಂದಂತಹ ಪೈರು ಅಥವಾ ಕಣಸವನ್ನು ಏನಿದೆ ಅದನ್ನು ಮನೆಯ ಯಜಮಾನರು ಅದನ್ನು ತಲೆಯ ಮೇಲೆ ಇಟ್ಕೊಂಡು ಬರ್ತಾರೆ. ಆಗ ಮನೆಯ ಮುತ್ತೈದೆಯರು ಏನು ಮಾಡ್ತಾರೆ, ಹರಿವಾಣದಲ್ಲಿ ಕುಂಕುಮದ ನೀರಿನ ಆರತಿಯನ್ನು ತೋರಿಸಿ ಆ ಕಣಸವನ್ನು ಒಳಗೆ ಸ್ವಾಗತಿಸ್ತಾರೆ. ಅದನ್ನು ದೇವರ ಕೋಣೆಯಲ್ಲಿ ಇಟ್ಟು ಅದರಲ್ಲಿ ಒಂದು ತೆಂಗಿನಕಾಯಿ, ಅದೇ ರೀತಿ ಒಂದು ಮುಳ್ಳು ಸೌತೆಯನ್ನು ಜೊತೆಯಲ್ಲಿಟ್ಟು ಅದನ್ನು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾರೆ. ಮುಳ್ಳು ಸೌತೆ, ಅದೇ ರೀತಿ ತೆಂಗಿನಕಾಯಿ ಮತ್ತು ತಂದಂಥ ಕಣಸ, ಇದಕ್ಕೆ ಒಂದು ಆರತಿಯನ್ನು ಎತ್ತುತ್ತಾ ಇರ್ತಾರೆ. ಅದರ ನಂತರ ಯಾವ ದಿನ ಒಂದು ಮನೆಯ ಒಂದು ಎಲ್ಲ ಸದಸ್ಯರು ಫ್ರೀ ಆಗಿರ್ತಾರ, ಜೊತೆಯಾಗಿ ಸಿಗ್ತಾರ, ಆ ಒಂದು ದಿನವನ್ನು ಪ್ರಾಶಸ್ತ್ಯವನ್ನಾಗಿ ಇಟ್ಟುಕೊಂಡು ಆ ಒಂದು ದಿನ ಈ ಒಂದು ಹೊಸಕ್ಕೆ ಊಟವನ್ನು ಮಾಡುವಂಥ ಒಂದು ಕ್ರಮ ಇದೆ. ಸೊ ಇವತ್ತು ಅದೇ ರೀತಿ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡಿದ್ದೇವೆ. ಅದನ್ನು ತೋರಿಸ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೇನೆ. ಸೊ ನಮ್ಮ ಮನೆಯಲ್ಲಿ ಒಂದು ಪಲ್ಯವನ್ನು ನಾವು ಮಾಡಿದ್ವಿ. ಪಲ್ಯ ಅಂತೇಳಿ ಹೇಳಿದರೆ ಅಲಸಂಡೆ, ಬಟಾಟೆ, ಅದೇ ರೀತಿ ಅಲಸಂಡೆ ಬೀಜವನ್ನು ಸೇರಿಸಿ ಒಂದು ಸೂಪರ್ ಆಗಿರುವಂತಹ ಒಂದು ಪಲ್ಯ. ಅದಕ್ಕೆ ಹಸಿಮೆಣಸು, ಅದೇ ರೀತಿ ಕರಿಬೇವು, ಸಾಸಿವೆಯ ಒಗ್ಗರಣೆ. ಅದರ ನಂತರ ಸಾರು, ದಾಳಿ ತೋವೆ ಇದನ್ನೆಲ್ಲ ಮಾಡ್ತಾ ಇರ್ತೇವಲ್ಲ. ಸೊ ಸಾರಿನ ಒಂದಷ್ಟು ಪ್ರತಿಬಿಂಬ, ಅದೇ ರೀತಿ ದಾಳಿ ತೋವೆ ಪ್ರತಿಬಿಂಬವನ್ನು ಬೀರುವಂಥ ರಸಂ ಇದನ್ನು ಮಾಡಿದ್ವಿ. ಸೊ ಎರಡು ಕೂಡ ಆಯಿತು. ಅದರ ನಂತರ ತೋಟಕ್ಕೆ ಹೋಗಿ ನಾನು ಕರಿಬೇವನ್ನು ತಗೊಂಡು ಬಂದೆ. ಪೋಡಿಯನ್ನು ಕೂಡ ಮಾಡುವವರಿದ್ದೆವು ನಾವು ಇವತ್ತು. ಹಾಗಾಗಿ ಕಾಲಿಫ್ಲವರ್, ಗೆಣಸು ಮತ್ತು ಹಾಗಲಕಾಯಿ ಇದರದ್ದೆಲ್ಲ ಒಂದು ಪೋಡಿಯನ್ನು ಮಾಡಲಿಕ್ಕಾಗಿ ವೆಜಿಟೇಬಲ್ಸನ್ನು ಕಟ್ ಮಾಡಿಟ್ಟಿದ್ವಿ. ಅದರ ನಂತರ ಪ್ರತಿಯೊಂದಕ್ಕೆ ಒಗ್ಗರಣೆ ಬೇಕು. ಒಂದು ರಸಮಿಗೆ, ಅದೇ ರೀತಿ ಗಶಿ ಅಂತೇಳಿ ಏನು ಹೇಳ್ತೇವೆ ಅದಕ್ಕೆ, ಅದೇ ರೀತಿ ಮುಳ್ಳು ಸೌತೆಯ ಸಾಸಿವೆ ಅಂತೇಳಿ ಹೇಳಿ ಮಾಡ್ತೇವೆ. ಎಲ್ಲದಕ್ಕೆ ಕೂಡ ಒಂದು ಒಗ್ಗರಣೆಗೆ ಕರಿಬೇವು ಅಗತ್ಯ ಇರುವಂಥ ಕಾರಣ ಕರಿಬೇವನ್ನು ತಂದೆ. ಅದರ ನಂತರ ನಾನು ನಿಮಗೆ ಹೇಳಿದ ಹಾಗೆ ಚಣೆಂಗಶಿ, ಕಡಲೆಕಾಳಿನ ಗಸಿ, ಅದಕ್ಕೆ ಈ ಸರಿ ನಮಗೆ ಸಾಂಬ್ರಾಣಿ ಸಿಕ್ಕಿದೆ. ಕೂಕ ಅಂತೇಳಿ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ. ಸೊ ಸಾಂಬ್ರಾಣಿ, ಅದೇ ರೀತಿ ಕಡಲೆಯನ್ನು ಹಾಕಿ ಒಂದು ಅದ್ಭುತವಾಗಿರುವಂಥ ಒಂದು ಪದಾರ್ಥವನ್ನು ಮಾಡಿದ್ವಿ. ಸೊ ಇವತ್ತು ಶುಕ್ರವಾರ ಆದ ಕಾರಣ ಕಡಲೆಗಸಿ ಮಾಡಿದ್ದು. ಅದರ ನಂತರ ಇವತ್ತು ಸೆಪ್ಪೆಕೀರು, ಕೇಸರ್ ಬಾತ್ ಇದನ್ನು ಕೂಡ ನಾವು ಮಾಡುವವರಿದ್ದೇವೆ. ಹಾಗಾಗಿ ಒಂದೊಂದೇ ಅಡುಗೆಯನ್ನು ನಾನು, ಅತ್ತೆಯವರು, ಅದೇ ರೀತಿ ನನ್ನ ಹೊರಗಿತ್ತಿ, ನನ್ನ ಮಾಯಿ, ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಇದನ್ನು ಮಾಡಿದ್ವಿ. ಆದರೆ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ ಈ ಎಲ್ಲ ವೀಡಿಯೋಸ್ಗಳಲ್ಲಿ ನಿಮಗೆ ನಾನೇ ಹೆಚ್ಚಾಗಿ ಕಾಣ್ತೇನೆ. ಯಾಕಂತೇಳಿ ಹೇಳಿದರೆ ಅವ್ರಿಗೆ ಯಾರು ಮನೆಯಲ್ಲಿ ಉಡುವಂತಹ ಒಂದು ಬಟ್ಟೆಯಲ್ಲಿ ಏನಿದೆ ಚೆನ್ನಾಗಿ ಹೊರಡದೆ ಮಾಡದೆ ಯಾವುದೇ ಒಂದು ಫೋಟೋ ತೆಗಿಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಹಾಗಾಗಿ ನಾನು ಕೂಡ ಫೋರ್ಸ್ ಮಾಡಲಿಲ್ಲ. ಹಾಗಾಗಿ ನಿಮಗೆ ನನ್ನ ಮುಖವೇ ಆಗಾಗ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಕಡೆಗೆ ಎಲ್ಲರೂ ಊಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಒಂದು ಫೋಟೋವನ್ನು, ವಿಡಿಯೋವನ್ನು ತೆಗೆದಿದ್ದೇನೆ, ಆವಾಗ ಅದನ್ನು ನೋಡ್ಲಿಕ್ಕೆ ಸಿಗ್ತದೆ. ಸೊ ನಾನು ನಿಮಗೆ ಹೇಳಿದ ಹಾಗೆ ಖೀರಿ ಅಂತೇಳಿ ಹೇಳಿದೆ. ಖೀರಿ ಅಂತೇಳಿ ಹೇಳಿದರೆ ಸಪ್ಪೆ ಖೀರು, ಅದನ್ನು ತೆಂಗಿನ ಹಾಲನ್ನು ಬಳಸಿ ಮಾಡುವಂಥದ್ದು. ಸೊ ಇದಕ್ಕೆ ನನ್ನ ಅತ್ತೆಯವರು ಹೇಳಿದರು, ಎಳತ್ತಾದಂತಹ ತೆಂಗಿನಕಾಯಿ ಬೇಕು ಅಂತೇಳಿ ಹೇಳಿ. ಸೊ ನಮ್ಮ ತೆಂಗಿನ ಮರದಿಂದ ಈಗ ತಾನೇ ಬಿದ್ದಂಥ ಎಳತ್ತಾದ ತೆಂಗಿನಕಾಯಿಯನ್ನು ಆಯ್ದುಕೊಂಡು ಅದನ್ನು ಚೆನ್ನಾಗಿ ತುರಿದು ಅದರಿಂದ ಮಾಡಿದಂತಹ ಒಂದು ಖೀರಿ, ಇದಂತೂ ಸೂಪರ್ ಆಗಿತ್ತು. ಒಂದು ದೊಡ್ಡ ಕುಕ್ಕರ್ ಫುಲ್ಲಾಗಿತ್ತು. ಅದರಲ್ಲಿ ಈಗ ನಾನು ವಿಡಿಯೋ ಎಡಿಟಿಂಗಿಗೆ ಮಾಡುವಂಥ ಸಂದರ್ಭದಲ್ಲಿ ಒಂದೆರಡು ಸೌಟು ಉಳಿದಿದೆ ಅಷ್ಟೇ. ಸೊ ಇದು ಮುಗಿತದ ಇಲ್ಲೋ, ಒಂದು ರಾಶಿ ಆಗಿದಲ್ಲ ಅಂತೇಳಿ ಹೇಳಿ ಎಣಿಸ್ತಾ ಇದ್ವಿ. ಬಟ್ ಸೂಪರ್ ಡಿಮ್ಯಾಂಡ್ ಇತ್ತು, ಪ್ಲಸ್ ಭಾರಿ ಅದ್ಭುತ ಆಗಿತ್ತು. ಓಕೆ, ಸೊ ಅದರ ನಂತರ ಈ ತೌಶೆ ಸಸಮ್ ಅಂತೇಳಿ ಹೇಳ್ತೇವೆ ಇದಕ್ಕೆ.
ತೆಂಗಿನ ತುರಿ, ಮೆಣಸು, ಸಾಸಿವೆ ಇದನ್ನೆಲ್ಲ ಅರೆದು ಈ ಮುಳ್ಳು ಸೌತೆ ಕೊಚ್ಚಲಿನ ಮೇಲೆ ಹಾಕುವಂಥದ್ದು. ಆ ಮುಳ್ಳು ಸೌತೆಗೆ ಶುಂಠಿ, ಅದೇ ರೀತಿ ಹಸಿಮೆಣಸು, ಉಪ್ಪನ್ನು ಎಲ್ಲ ಹಾಕಿ ಇಡುವಂಥದ್ದು. ಸೊ ಇದು ಮಾತ್ರ ಮಾಡಿದ ಹಾಗೆ ನೀವು ತೆಗೆದು ಫ್ರಿಜ್ಜಿನಲ್ಲಿ ಹಾಕಬೇಕು, ಇಲ್ಲದಿದ್ದರೆ ಬೇಗ ಹಾಳಾಗ್ತದೆ. ಸೊ ಈಗ ನಾನು ನಿಮಗೆ ಹೇಳಿದ ಹಾಗೆ ಖೀರಿಯ ತಯಾರಿ ಆಗ್ತಾ ಉಂಟು. ಈ ಖೀರಿಯ ತಯಾರಿಗೆ ಬಳಸುವಂಥದ್ದು ಎರಡೇ ವಸ್ತು: ತೆಂಗಿನ ಹಾಲು, ಅದೇ ರೀತಿ ಹೊಸ ಅಕ್ಕಿ ಹಾಗೂ ಹಳದಿ ಎಲೆ ನಮ್ಮನೆ ತೋಟದಲ್ಲೇ ಆಗ್ತಾಯಿತ್ತು. ಸೊ ಆ ಒಂದು ಹಳದಿ ಎಲೆನೇ ತೆಗೆದು ಸೂಪರಾಗಿರುವಂತಹ ಖೀರಿಯ ಒಂದು ತಯಾರಿ ಆಗ್ತಾಯಿತ್ತು. ಅದರ ಜೊತೆ ಗಶಿಗೆ ಒಂದು ಒಗ್ಗರಣೆ ಕೂಡ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ನಮ್ಮದು. ಇನ್ನು ಸ್ವಲ್ಪ ಪೋಡಿ ಅದೆಲ್ಲ ಫ್ರೈ ಎಲ್ಲ ಮಾಡಲಿಕ್ಕೆಲ್ಲ ಇದೆ. ಸೊ ಒಂದಷ್ಟು ರೆಸ್ಟನ್ನು ಕೊಡ್ತಾ ಹೊರಗೆ ಹಾಲಿಗೆ ಬಂದ್ವಿ. ಇದು ಕಣಸ ಅಂತೇಳಿ ಹೇಳ್ತಾರೆ. ಸೊ ಇದನ್ನು ನೋಡಿ ಕಟ್ಟುವಂಥ ಕ್ರಮ ಹೀಗೆ: ಮಾವಿನ ಎಲೆ, ಅದೇ ರೀತಿ ಭತ್ತವನ್ನು ಬಾಳೆ ನಾರಿನಲ್ಲಿ ಕಟ್ಟಿ, ಅದು ಸಮೃದ್ಧಿಯ ಪ್ರತೀಕ ಅಂತೇಳಿ ಹೇಳ್ತೇವೆ. ಸೊ ಅದನ್ನು ಕಟ್ಟಿ ಮನೆಯ ಕಪಾಟಿಗೆ, ತೊಟ್ಟಿಲಿಗೆ, ವೆಹಿಕಲಿಗೆ, ಹೀಗೆ ಅಕ್ಕಿ ಹಾಕಿಡುವ ಪಾತ್ರೆ, ದೇವರ ಕೋಣೆ, ಇದಕ್ಕೆಲ್ಲ ಕಟ್ಟುವಂಥ ಒಂದು ಶಾಸ್ತ್ರ ಇದೆ. ಸೊ ಇಲ್ಲಿ ಖೀರಿ ಆಯಿತು, ಅದೇ ರೀತಿ ಗಶಿ, ಸಾಸಿವೆ ಎಲ್ಲವೂ ಆಗ್ತಾ ಬಂತು. ಅದರ ನಂತರ ಪೋಡಿ ತಯಾರಿ ಆಗ್ತಾ ಉಂಟು. ಸೊ ಹಿರಿಯರಿಗೆ ಎಲ್ಲರಿಗೂ ಕೂಡ ಹಾಗಲಕಾಯಿ ಪೋಡಿ ಹಾಕ್ತಾಯಿದ್ದಾರೆ. ಚಿಕ್ಕ ಮಕ್ಕಳಿಗಾಗಿ ಗೆಣಸಿನ ಪೋಡಿ, ಅದೇ ರೀತಿ ಕಾಲಿಫ್ಲವರ್ ಬಜ್ಜಿಯನ್ನು ಮಾಡ್ತಾ ಇದ್ದೇವೆ. ಸೊ ಅದರ ಜೊತೆಯಾಗಿ ಕೇಸರ್ ಬಾತನ್ನು ಇವತ್ತು ಸ್ಪೆಷಲಾಗಿ ಮಾಡ್ತಾಯಿದ್ದೇವೆ. ಕೇಸರ್ ಬಾತ್ ಮಾಡುವಂಥದ್ದು ಅಂತೇಳಿದರೆ ಹೆಚ್ಚಾಗಿ ನಾವು ಯಾವುದೇ ಹಬ್ಬ ಹರಿದಿನ ಇರುವಾಗ ಮಾಡುವಂಥದ್ದು ಪಾಯಸವನ್ನು, ದುধ ಪಾಕ ಅಥವಾ ಬೇರೆ ಬೇರೆ ರೀತಿ ಬೆಲ್ಲದ ಪಾಯಸವನ್ನು ಮಾಡುವಂಥದ್ದು. ಸೊ ಇವತ್ತೊಂದು ಚೇಂಜ್ ಇರಲಿ ಅಂತೇಳಿ ಹೇಳಿ ಕೇಸರ್ ಬಾತನ್ನು ಮಾಡ್ತಾಯಿದ್ದೇವೆ. ಸೊ ಈ ಒಂದು ಸಂದರ್ಭದಲ್ಲಿ ನನ್ನ ಅಮ್ಮನ ತಮ್ಮನ ಹೆಂಡತಿ, ಮಾಮ ಮತ್ತು ಮಾಯಿ ಅವರು ಕೂಡ ನಮ್ಮ ಮನೆಗೆ ಬಂದಿದ್ದರು. ತುಂಬ ಖುಷಿಯ ವಿಷಯ. ಸೊ ಅವರಿಗೆ ನವರಾತ್ರಿಯ ಹೊಸಕ್ಕಿ ಊಟ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದೊಂದು ಮುತ್ತೈದೆಯರಿಗೆ ಕರೆದು ಅವರಿಗೊಂದು ಉಡಿ ತುಂಬಿಸುವಂಥ ಒಂದು ಕಾರ್ಯ ಉಂಟು. ಸೊ ಈ ಸಾರಿ ಅವರು ನಮ್ಮ ಮನೆಗೆ ಬಂದಿದ್ದರು. ಸೊ ತುಂಬ ಖುಷಿಯಾಯಿತು. ಸೊ ಅವರನ್ನೇ ನಾವು ದೇವಿಯ ರೂಪದಲ್ಲಿರಿಸಿಕೊಂಡು ಸವಾಷಿಣಿ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಸೊ ಅದನ್ನು ಮಾಡಿ ಉಡಿ ತುಂಬಿಸಿದೆವು, ನಾನು ಮತ್ತು ನನ್ನ ಹೊರಗಿತ್ತೆ. ಅದರ ನಂತರ ನಾನು ನಿಮ್ಗೆ ಆವಾಗ ಹೇಳಿದ್ನಲ್ವ, ಈ ಕಣಸವನ್ನು ಕಟ್ಟುವಂಥ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಒಂದೊಂದೇ ಈಗ ಕಟ್ಟಿದ್ದು. ಸೊ ಕೆಲಸ ಎಲ್ಲವೂ ಮುಗೀತು. ಈಗ ಏನಂತೇಳಿ ಹೇಳಿದ್ರೆ ಬಾಳೆ ಎಲೆಯನ್ನು ತೆಗೆಯುವಂಥ ಕಾರ್ಯಕ್ರಮ. ಸೊ ಬಾಳೆ ಎಲೆಯನ್ನು ತೆಗೆಯುವಂಥದ್ದು ಅಂತೇಳಿ ಹೇಳಿದರೆ ಎಲೆಗಳು ಬೇಕಾದಷ್ಟಿದೆ. ಆದರೆ ಮಳೆಗಾಲ ಇಲ್ಲಿ ಇನ್ನೂ ನಮ್ಮದು ಮಳೆಗಾಲ ಮುಗಿಲಿಲ್ಲ. 1 ಏಪ್ರಿಲಿಗೆ ಸ್ಟಾರ್ಟ್ ಆಗಿದೆ. ಇನ್ನೂ ಕೂಡ ಮಳೆ ಯಾವಾಗ ಬರ್ತದೆ, ಯಾವಾಗ ನಿಲ್ತದೆ ಅಂತೇಳಿ ಹೇಳಿಲ್ಲ. ಈಗ ಬಿಸಿಲು ಅಂತೇಳಿ ಹೇಳಿ ನಿಮಗೆ ಕಾಣ್ಬೋದು. ಇದು ತೆಗೆದು ಒಳಗೆ ಬರಲಿಕ್ಕಿಲ್ಲ, ಬರ್ರನೇ ಸುಮಾರು ಒಂದು ಅರ್ಧ ಗಂಟೆ ಜೋರು ಮಳೆ ಬಂದಿತ್ತು. ಸೊ ಮಳೆಗೆ ಏನು ಭರವಸೆ ಇಲ್ಲ. ಹಾಗಾಗಿ ಏನಾಗ್ತದೆ, ಈ ಮಳೆಗೆ ಈ ಬಾಳೆ ಎಲೆಗಳು ಕೂಡ ಬೇಗ ಕಟ್ಟಾಗಿ ಹೋಗ್ತದೆ. ಸೊ ಅದನ್ನು ಆಯ್ದುಕೊಂಡು ಒಂದೊಂದೇ ಬಾಳೆ ಎಲೆನ ತೆಗೆದು ಬರುವಂಥದ್ದೊಂದು ಹರಸಾಹಸವೇ ಆಯಿತು. ಸೊ ಬರುವಷ್ಟರಲ್ಲಿ ಎಲ್ಲ ನಾವು ಕರೆದಂತಹ ಅತಿಥಿಗಳು, ಮನೆ ಎಲ್ಲ ಸದಸ್ಯರು ಕೂಡ ಬಂದಾಗಿತ್ತು. ಸೊ ಇದರಲ್ಲಿ ನಾನು ಒಂದು ಸಾಸಿವೆಯನ್ನು ಬಿಟ್ಟಿದ್ದೇನೆ ಆಯಿತು. ಅದು ಮರ್ತೇ ಹೋಯಿತು, ಫ್ರಿಜ್ಜಿನೊಳಗಿತ್ತು. ಅರ್ಧ ಊಟ ಮಾಡುವಾಗ ನೆನಪಾಯಿತು, ಅದು ಆ ಸಾಸಿವೆ ತರಲಿಲ್ಲಲ್ಲ ಹೊರಗೆ ಅಂಥೇಳಿ. ಸೊ ಅದನ್ನು ಮತ್ತೆ ತಂದು ಅದನ್ನು ಕೂಡ ಬಡಿಸಿದ್ವಿ. ಸೊ ಎಲ್ಲರೂ ಕೂಡ ಊಟವನ್ನು ಮಾಡಿದರು. ಅವರಿಗೆಲ್ಲ ಫೋಕಸ್ ಮಾಡ್ತಾ ಜಾಸ್ತಿ ವೀಡಿಯೋವನ್ನೆಲ್ಲ ತೆಗಿಲಿಲ್ಲ. ಯಾಕಂತೇಳಿ ಹೇಳಿದ್ರೆ ಕೆಲವರಿಗೆ ಆಗೋದಿಲ್ಲ, ಎಂತ ನಿಂದು ಇಡೀ ದಿನ ವೀಡಿಯೋ ಅಂತೇಳಿ ಹೇಳಿ. ಸೊ ಜಸ್ಟ್ ಒಂದು ಗ್ಲಾನ್ಸ್ ಆಗಿ ತೋರಿಸಿದ್ದೇನೆ. ಸೊ ಇದಿಷ್ಟು ಐಟಮನ್ನು ನಾನಿವತ್ತು ಎಲ್ಲರ ಜೊತೆ ಸೇರಿ ಮಾಡಿದೆ, ಖುಷಿಪಟ್ಟೆ. ನಿಮಗೂ ಕೂಡ ಮತ್ತೊಮ್ಮೆ ನವರಾತ್ರಿ ಶುಭಾಶಯವನ್ನು ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.